ಶಾಂತಿ. ಎಲ್ಲರಿಗೂ ಇಂಟರ್ನ್ಯಾಷನಲ್ ಯೋಗ ಡೇ ಶುಭಾಶಯಗಳು. ಡೇಟ್ ಆಗಿದೆ 5/5/1977. ಅವ್ಯಕ್ತ ಬಾಪ್ ದಾದಾ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, वरदानी महादानी और दानी आत्माओं के लक्षण. ಬಾಬಾ ಇವತ್ತು ವರದಾನಿ ಮಹಾದಾನಿ ಮತ್ತು ದಾನಿ ಆತ್ಮಗಳ ಲಕ್ಷಣ ಏನಾಗಿರ್ತದೆ? ಬಾಬಾ ಹೇಳ್ತಾರೆ, वरदानी महादानी बच्चों को देख बाबा बोले, वरदाता बाप अपने वरदानी महादानी और दानी बच्चों को देख रहे हैं. बाप दादा वरदानी महादानी दानी ಮಕ್ಕಳನ್ನು ಬಾಬಾ ನೋಡ್ತಿದ್ದಾರೆ. जिन्होंने स्वयं को ಬಾಬಾ ಹೇಳ್ತಾರೆ, जिन्होंने स्वयं को सर्व खजानों से संपन्न किया है वह है वरदानी बच्चे. ವರದಾನಿ ಮಕ್ಕಳು ಅಂತ ಯಾರು ಹೇಳ್ತಾರೆ? ಯಾರು ಸ್ವಯಂನಲ್ಲಿ ಬಾಬರವರ ಎಲ್ಲ ಖಜಾನೆಗಳನ್ನು ತುಂಬಿಕೊಂಡು ಸಂಪನ್ನ ಆಗಿರ್ತಾರೋ ಅವರಿಗೆ ವರದಾನಿ ಅಂತ ಹೇಳ್ತಾರೆ. जिन्होंने सर्व खजानों से स्वयं को संपन्न नहीं किया है लेकिन थोड़ा बहुत यथाशक्ति जमा किया है वह है महादानी. ಮಹಾದಾನಿ ಅಂತ ಯಾರು ಹೇಳ್ತಾರೆ? ಯಾರು ಖಜಾನೆಗಳನ್ನು ಸ್ವಯಂನಲ್ಲಿ ಸಂಪನ್ನ ಮಾಡಿಕೊಂಡಿಲ್ಲ, ಆದರೆ ಸ್ವಲ್ಪ ಬಹಳಷ್ಟು ಶಕ್ತಿಯನ್ನು ಜಮಾ ಮಾಡಿಕೊಂಡಿರ್ತಾರೋ ಅವ್ರಿಗೆ ಮಹಾದಾನಿ. जिन्होंने जमा नहीं किया लेकिन अभी अभी मिला, अभी अभी लिया और उसी समय ही जो कुछ लिया वह दिया वह है दानी आत्माएं. जो जमा नहीं करते लेकिन कमाया, कुछ खाया, कुछ दिया. ऐसे 3 प्रकार के बच्चे बाप देख रहे हैं. ಇನ್ನು ದಾನಿ ಅಂತ ಯಾರು ಹೇಳ್ತಾರೋ? ಯಾರು ಜಮಾ ಮಾಡ್ಕೋತಾರೆ, ಈಗ ಜಮಾ ಮಾಡ್ಕೊಂಡಿರ್ತಾರೆ, ಅದನ್ನೇನು ಮಾಡ್ತಾರೆ ಮತ್ತೆ ಖರ್ಚು ಮಾಡಿಬಿಡ್ತಾರೆ, ಕೊಟ್ಟು ಬಿಡ್ತಾರೆ. ಅವರು ಜಮಾ ಮಾಡ್ಕೊಳ್ಳೋದೇ ಇಲ್ಲ, ಈಗೀಗ ಗಳಿಕೆ ಮಾಡ್ಕೊತಾರೆ, ಅದನ್ನು ಬಳಕೆ ಮಾಡ್ಕೊತಾರೆ, ಕೊಟ್ಟು ಬಿಡ್ತಾರೆ. ಇವ್ರಿಗೇನಂತಾರೆ? ದಾನಿ. ವರದಾನಿ ಅಂದರೆ ಸಂಪನ್ನ ಆಗೋದು, ಮಹಾದಾನಿ ಅಂತಂದರೆ ಸಂಪೂರ್ಣ ಸಂಪನ್ನ ಆಗಿರೋದಿಲ್ಲ, ಸ್ವಲ್ಪ ಶಕ್ತಿಗಳನ್ನು ಜಮಾ ಮಾಡ್ಕೊಂಡಿರ್ತಾರೆ. ದಾನಿ ಅಂತಂದರೆ ಈಗೀಗ ಗಳಿಕೆ ಮಾಡ್ಕೊಳ್ಳೋದು ಮತ್ತು ಖರ್ಚು ಮಾಡಿಬಿಡೋದು. ಈ ಥರ 3 ಪ್ರಕಾರದ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ದರು. वरदानी बच्चे स्वयं के जमा किए हुए खजानों को अर्थात स्वयं की शक्ति, स्वयं के गुण द्वारा, स्वयं के ज्ञान खजाने द्वारा, निर्बल आत्माओं को वरदान द्वारा हिम्मत, उल्लास की शक्ति और खुशी का खजाना अपने सहयोग की शक्ति से देकर उन कमज़ोर को शक्तिशाली बना देते हैं. ಬಾಬಾ ಹೇಳ್ತಾರೆ, ಯಾರು ವರದಾನಿ ಮಕ್ಕಳಾಗಿರ್ತಾರೋ ಅವರು ಸ್ವಯಂನಲ್ಲಿ ಎಲ್ಲವನ್ನ ಜಮಾ ಮಾಡಿಕೊಂಡಿರ್ತಕ್ಕಂಥ ಖಜಾನೆಗಳನ್ನು, ಅರ್ಥಾತ್ ಸ್ವಯಂನಲ್ಲಿರ್ತಕ್ಕಂಥ ಶಕ್ತಿಗಳೇನಿದಾವಲ್ಲ ಆ ಗುಣಗಳ ಮುಖಾಂತರ, ಸ್ವಯಂನ ಗುಣಗಳ ಮುಖಾಂತರ, ಸ್ವಯಂನ ಜ್ಞಾನದ ಖಜಾನೆಯ ಮುಖಾಂತರ ನಿರ್ಬಲ ಆತ್ಮಗಳಿಗೆ, ಶಕ್ತಿಹೀನ ಆತ್ಮಗಳಿಗೆ ವರದಾನದ ಮುಖಾಂತರ ಧೈರ್ಯವನ್ನು, ಉಲ್ಲಾಸವನ್ನು, ಶಕ್ತಿ ಮತ್ತು ಖುಷಿ ಖಜಾನೆಯನ್ನು ಕೊಡ್ತಾರೋ, ತಮ್ಮ ಸಹಯೋಗದ ಶಕ್ತಿಯಿಂದ ಕೊಟ್ಟು ಅವರನ್ನು, ನಿರ್ಬಲರನ್ನು ಏನು ಮಾಡ್ತಾರೆ? ಶಕ್ತಿಶಾಲಿಯನ್ನಾಗಿ ಮಾಡ್ತಾರೆ. ಯಾರೋ? ವರದಾನಿ ಆತ್ಮಗಳು. ಮಹಾದಾನಿ ಆತ್ಮಗಳು ಏನು ಮಾಡ್ತಾರೆ? पुरुषार्थ कराने की युक्तियाँ या उल्लास उमंग में लाने की युक्तियाँ बताते हुए, ಪುರುಷಾರ್ಥ ಮಾಡ್ತಕ್ಕಂಥ ಯುಕ್ತಿಗಳನ್ನು, ಉಲ್ಲಾಸವನ್ನು, ಉಮಂಗ್ ಉತ್ಸಾಹವನ್ನು ಅದರಲ್ಲಿ ತಗೊಂಡು ಬರಲಿಕ್ಕೆ, ಉತ್ಸಾಹದಲ್ಲಿ ತಗೊಂಡು ಬರಲಿಕ್ಕೆ ಅನೇಕ ಯುಕ್ತಿಗಳನ್ನು ಹೇಳ್ತಾರೆ.
कमज़ोर आत्माओं द्वारा पुरुषार्थ कराने के निमित्त बनते हैं. ಅವ್ರಿಗೆ ಪುರುಷಾರ್ಥ ಮಾಡೋಕ್ಕೂ ಹಚ್ತಾರೆ, ಹೇಳ್ತಾರೆ ಬಾಬಾ. ಪುರುಷಾರ್ಥ ಮಾಡೋಕ್ಕೆ ನಿಮಿತ್ತ ಆಗ್ತಾರೆ. ಸ್ಮೃತಿ ದಿಲಾತೆ ಹುಯೆ, ಅವ್ರಿಗೆ ನೆನಪು ಮಾಡಿಸ್ತಾರೆ. ಸಮರ್ಥಿ ಮೇಲೆ ಆನೆಗೆ ನಿಮಿತ್ತ ಬಂತೆ ಹೇ, ಅವರನ್ನು ಸಮರ್ಥದಲ್ಲಿ ತಗೊಂಡು ಬರಲಿಕ್ಕೆ ನಿಮಿತ್ತ ಆಗ್ತಾರೆ. ಅಪನೇ ಶಕ್ತಿಯೋಂ ಕಾ ಸಹಯೋಗ ನಹಿ ದೇ ಪಾತೆ, ಹೇಳ್ತಾರೋ ಯಾರು ಮಹಾದಾನಿಗಳು. ಹಿಂಗದ, ಹಿಂಗೆ ಮಾಡ್ರಿ, ಪುರುಷಾರ್ಥ ಮಾಡ್ರಿ, ಯುಕ್ತಿಗಳನ್ನು ಮಾಡ್ರಿ, ಈ ಥರ ಎಲ್ಲ ಹೇಳ್ತಾರೆ. ಆದರೆ ಶಕ್ತಿಗಳನ್ನು ತುಂಬಕ್ಕಾಗೋದಿಲ್ಲ ಅವ್ರಿಗೆ ಅಂತ ಹೇಳ್ತಾರೆ ಬಾಬಾ. अपने शक्तियों का सहयोग नहीं दे पाते, लेकिन रास्ता स्पष्ट दिखाने के निमित्त बनते हैं. ಮಾರ್ಗ ತೋರಿಸ್ತಾರೆ. ಹಿಂಗೆ ಹೋಗಿ, ಹಿಂಗೆ ಮಾಡ್ರಿ, ಹಿಂಗೆ ಹೇಳ್ರಿ, ಹಿಂಗೆ ಮುರಳಿ ಓದ್ರಿ, ಈ ಥರ ಎಲ್ಲ ಹೇಳ್ತಾರೆ. ಐಸೆ ಕರೋ ಐಸೆ ಚಲೋ, ಹೀಗೆ ಹೋಗಿ, ಹೀಗೆ ಮಾಡಿ, ಹೀಗೆ ನಡೀರಿ, ಇಸ್ ತರಹ ಮಾರ್ಗದರ್ಶನ ಕರಾನಕ್ಕೆ ನಿಮಿತ್ತ ಬಂತೆ ಹೇ. ಯಾರೋ ಮಹಾದಾನಿ ಆತ್ಮಗಳು. ಇನ್ನು ದಾನಿ ಆತ್ಮಗಳು ಏನು ಮಾಡ್ತಾರೆ? दानी बच्चे जो सुना, जो अच्छा लगा, जो अनुभव किया, वह वर्णन द्वारा आत्माओं को बाप तरफ आकर्षण करने के निमित्त बनते हैं. लेकिन मार्गदर्शन कराने वाले व अपने शक्तियों के सहयोग द्वारा किसी को श्रेष्ठ बनाने वाले महादानी नहीं बन सकते. ಬಾಬಾ ಹೇಳ್ತಾರೆ, ದಾನಿ ಆತ್ಮಗಳು ಏನು ಬಾಬಾನಿಂದ ಕೇಳ್ತಾರೋ, ಅವ್ರಿಗೆ ತಮಗೇನು ಚಲೋ ಅನ್ನಿಸ್ತದೋ, ಅದನ್ನು ಏನು ಅನುಭವ ಮಾಡ್ತಾರೋ ಅದನ್ನು ವರ್ಣನೆ ಮಾಡ್ಕೊಂತ ಹೋಗ್ತಾರೆ. ವರ್ಣನೆ ಮಾಡಿ ಆ ವರ್ಣನೆ ಮುಖಾಂತರ ಎಲ್ಲ ಆತ್ಮಗಳನ್ನು ತಂದೆ ಕಡೆ ಆಕರ್ಷಣೆ ಮಾಡೋಕ್ಕೆ ನಿಮಿತ್ತ ಆಗ್ತಾರೆ. ಆದರೆ ಅವ್ರಿಗೆ ಮಾರ್ಗದರ್ಶನ ಕೊಡೋಕ್ಕಾಗೋದಿಲ್ಲ, ಶಕ್ತಿಗಳ ಸಹಯೋಗ ಕೊಡಲಿಕ್ಕಾಗೋದಿಲ್ಲ, ಶ್ರೇಷ್ಠರನ್ನಾಗಿ ಮಾಡೋಕ್ಕೆ ಆಗೋದಿಲ್ಲ, ಅವರು ಮಹಾದಾನಿ ಆಗಲಿಕ್ಕೆ ಆಗೋದಿಲ್ಲ. तो पहला नंबर है सहयोग देने वाले, दूसरा मार्गदर्शन करने वाले, तीसरा मार्ग बताने वाले. ನೋಡ್ರಿ ಎಷ್ಟು ಅಲ್ಲಲ್ಲಿ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ. ಬಾಬಾ ಹೇಳ್ತಾರೆ, ಪೆಹಲಾ ನಂಬರ್ ಅಂತಂದರೆ ಯಾರು? ವರದಾನಿ ಆತ್ಮಗಳು ಏನು ಮಾಡಿಬಿಡ್ತಾರೆ? ಅವರು ಸಹಯೋಗ ಕೊಟ್ಬಿಡ್ತಾರೆ, ಶಕ್ತಿ ಬರೋಕ್ಕೆ ಸಹಯೋಗ ಕೊಡ್ತಾರೆ. ಎರಡನೇದವರು ಮಹಾದಾನಿ ಏನು ಮಾಡ್ತಾರೆ? ಮಾರ್ಗದರ್ಶನ ಕರಾನೆ ವಾಲೆ, ಮಾರ್ಗದರ್ಶನ ಮಾಡ್ತಾರೆ, ಅಲ್ಲಿ ತನಕ ತೊಗೊಂಡು ಹೋಗ್ತಾರೆ ಅವರು. ಇನ್ನು ಮೂರನೇದವರು ಯಾರು? ದಾನಿ ಆತ್ಮಗಳು ಬರೀ ಹೇಳ್ಕೋತ ಕೂಡ್ತಾರೆ, ಬತಾನೆ ವಾಲೆ, ಹೇಳುವಂಥವ್ರು. ಅಬ್ ತೀನೋ ಮೇ ಅಪ್ನೆ ಸೆ ಆಪ್ಕೋ ದೇಖೋ ಕಿ ಮೈ ಕೌನ್ ಹೂಂ, ಈ ಮೂರಲ್ಲಿ ನಾನೇನಿದ್ದೀನಿ? ವರದಾನಿ ಇದ್ದೀನಾ, ಮಹಾದಾನಿ ಇದ್ದೀನಾ, ದಾನಿ ಇದ್ದೀನಾ? ಕ್ಯೋಂಕಿ ರಿಯಲೈಸೇಷನ್ ಕರ್ನಾ ಹೈ, ಅನುಭವ ಮಾಡಿ ನಾನೇನಿದ್ದೀನಿ. ಕಿಸ್ಕೋ? ಸೆಲ್ಫ್ಕೋ. ಏನು ಅನುಭವ ಮಾಡಬೇಕು? ಏನು ರಿಯಲೈಸೇಷನ್ ಮಾಡ್ಕೋಬೇಕು? ನನ್ನನ್ನು ನಾನು ಅರ್ಥಕೋಬೇಕು, ನಾನು ಅನುಭವ ಮಾಡ್ಕೋಬೇಕು. ಸೆಲ್ಫ್ ರಿಯಲೈಸೇಷನ್ ಯಹಿ ಕೋರ್ಸ್ ಚಲ್ ರಹಾ ಹೈ. ಸ್ವತಃ ನಾನು ಅನುಭವ ಮಾಡ್ಕೊಳ್ತಕ್ಕಂಥ ಕೋರ್ಸ್ ನಡೀತಾ ಇದೆ. जिससे अब तक जो कमी रह गई है उससे स्वयं को लिबरेट कर सकेंगे. ಇನ್ನೂ ನನ್ನಲ್ಲಿ ಏನೇನು ಕಡಿಮೆ ಇದೆಯೋ ಅದರಿಂದ ಏನಾಗಬೇಕು? ಮುಕ್ತ ಆಗಬೇಕು ಅಂತಾರೆ ಬಾಬಾ. ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅದು ಬೇರೆದವ್ರು ಯಾರು, ನನ್ನೊಳಗಡೆ ಏನು ನಡೀತಿದೆ ಅಂತೆ ಬೇರೆ ಯಾರು ಚೆಕ್ ಮಾಡಲಿಕ್ಕಾಗೋದಿಲ್ಲ. ಯಾರು ಚೆಕ್ ಮಾಡ್ಕೋಬೇಕು? ನಾನೇ ಚೆಕ್ ಮಾಡ್ಕೋಬೇಕು. ಜೈಸೆ ಬಾಪ್ ಲಿಬರೇಟರ್ ವೈಸೆ ಬಚ್ಚೆ ಭೀ ಮಾಸ್ಟರ್ ಲಿಬರೇಟರ್ ಹೇ. ಶಿವಬಾಬಾ ಹೆಂಗಿದ್ದಾರೆ? ಮುಕ್ತ ಇದ್ದಾರೆ. ನನ್ನ ತಂದೆ ಮುಕ್ತ ಇದ್ದಾನೆ, ನನ್ನ ತಂದೆನೇ ಮುಕ್ತಿದ್ದಾನೆ, ನಂದೇನದೇ ಇಲ್ಲ. ನನ್ನ ತಂದೆನೇ ಎಲ್ಲ ಏನಿದ್ದಾರೆ? ಮುಕ್ತಿದ್ದಾರೆ. ಹೆಂಗೆ ಮುಕ್ತಿದ್ದಾರೆ? ಭಿನ್ನ ಅದರಲ್ಲ ಬಾಬಾ. ಬಾಬಾನೇ ಎಲ್ಲದರಿಂದ ಭಿನ್ನ ಆದ ಮೇಲೆ ನಂದೇನದೇ ಇಲ್ಲ. ನಾವೇನು ಮಾಡ್ಲಿಕತ್ತೀವಿ? ಏನು ಮಾಡತ್ತೀವಿ ನಾವು? ಸಿಕ್ಕಾಕೊಳ್ಳಿಗತ್ತೀವಿ, ಎಲ್ಲ ಕಡೆ ಸಿಕ್ಕಾಕೊಳ್ಳಗತ್ತೀವಿ. ಹೆಂಗೆ ಸಿಕ್ಕಾಕೊಳ್ಳಗತ್ತೀವಿ? ನಾನೇ ಎಲ್ಲ ಮಾಡಿ ನೀಗಿಸ್ತೀನಿ ಅನ್ನೋದ್ರೊಳಗಿದ್ದೀವಿ. ಅಂಥ ಪರಮಾತ್ಮನೇ ಏನಾಗಿದ್ದಾನೆ? ಎಲ್ಲದರಿಂದ ಮುಕ್ತಿದ್ದಾನೆ. ಅವ ಎಲ್ಲೂ ಸಿಕ್ಕಾಕೊಳ್ಳಿಕತ್ತಿಲ್ಲ. ಮುಂದೆ ನಾವ್ಯಾಕೆ ಸಿಕ್ಕಾಕೋಬೇಕು? ಜಗತ್ಯಾರ್ದಿದು? ನಂದು ಜಗತ್ ನಂದು ಅಂದ್ಕೊಂಡವನೇ ಏನಿದ್ದಾನೆ?
ಮುಕ್ತಿದಾನೆ. ಇದು ನಮ್ಮದಂತೂ ಇದು ಅಲ್ವೇ ಅಲ್ಲ. ನಾವ್ಯಾಕೆ ಸಿಕ್ಕಾಕೊಳಿಕತ್ತೀವಿ? ವಿಚಾರ ಮಾಡಬೇಕಲ್ಲ ಇದನ್ನು. लेकिन पहले सेल्फ लिबरेटर बनेंगे तब औरों को भी लिबरेटर कर अपने स्वस्वरूप और स्वदेश को समान में स्थित कर सकेंगे. ಬಾಬಾ ಹೇಳ್ತಾರೆ, ಮೊದಲು ನಾನು ಮುಕ್ತ ಆಗಬೇಕು. ನಾನು ಮುಕ್ತ ಆದರೆ ಉಳಿದವರನ್ನು ಕೂಡ ಏನು ಮಾಡ್ಬೋದು? ಮುಕ್ತ ಮಾಡಿಸ್ಬೋದು. ಅವರ ಸ್ವಸ್ವರೂಪದಲ್ಲಿ ಸ್ಥಿತ ಮಾಡಿಸ್ಬೋದು. ಸ್ವದೇಶಕ್ಕೂ ಸಮಾನ ಮೇ ಸ್ಥಿತ ಕರ್ ಸಕೆಂಗೆ. ಸ್ವದೇಶ್ ನನ್ನ ದೇಶ, ಸ್ವಂತ ದೇಶ ಯಾವುದು? ನನ್ನ ದೇಶ ಯಾವುದು? ಆತ್ಮನ ಸ್ವಂತ ದೇಶ ಯಾವುದು? ಪರಮಧಾಮ. ಆ ಸಮಾನದಲ್ಲಿ ಸ್ಥಿತ ಆಗಬೇಕಲ್ಲ. ಯಾವಾಗಲೂ ಎಲ್ಲಿರಬೇಕು? ನಾನು परमधामदಲ್ಲಿರಬೇಕು, ನನ್ನ ದೇಶದಲ್ಲಿರಬೇಕು. आजकल के वातावरण में हर आत्मा किसी न किसी बात के बंधन वश है. ಇವತ್ತಿನ ದಿನಮಾನಗಳಲ್ಲಿ ವಾತಾವರಣದಲ್ಲಿ ಪ್ರತಿ ಆತ್ಮನು ಒಂದಿಲ್ಲ ಒಂದು ಮಾತಿನ ಬಂಧನಕ್ಕೆ ವಶ ಆಗಿದೆ. चारों ओर की आत्माएं, कोई तन के दुख के वशभूत, कोई संबंध के वशभूत, कोई इच्छाओं के वशभूत, कोई अपने संस्कार जो कि दुखदायी संस्कार है, दुखदायी स्वभाव है, उनके दुख के वशभूत, कोई प्रभु प्राप्ति न मिलने के अशांति में भटकने के दुख वशभूत, कोई जीवन का लक्ष्य स्पष्ट न होने के कारण परेशान, कोई पशुओं की तरह खाया पिया जीवन बिताया लेकिन फिर भी संतुष्टता नहीं. अब ಹೇಳ್ತಾರೆ, ಚಾರೋ ಓರ್ಕಿ ಆತ್ಮಾಯ್, ನಾಲ್ಕು ಕಡೆ ಆತ್ಮಗಳು ಒಂದಿಲ್ಲ ಒಂದು ದುಃಖಕ್ಕೆ ವಶಭೂತಾಗಿದ್ದಾರೆ. ಯಾರು ಸಂಬಂಧದ ವಶಭೂತಾಗಿದ್ದಾರೆ, ಯಾರು ಇಚ್ಛೆಗಳ ವಶಭೂತಾಗಿದ್ದಾರೆ, ಯಾರು ಸಂಸ್ಕಾರಕ್ಕೆ ವಶಭೂತಾಗಿದ್ದಾರೆ. ದುಃಖದಾಯಿ ಸಂಸ್ಕಾರಗಳಿದ್ದಾವೆ, ಸ್ವಭಾವ ದುಃಖ ಇದೆ. ಉನ್ಕೆ ದುಃಖಕ್ಕೆ ವಶಭೂತ, ಆ ಎಲ್ಲ ದುಃಖಗಳ ವಶಭೂತ ಆಗಿಬಿಟ್ಟಿದ್ದಾರೆ. ಪ್ರಭು ಇಲ್ಲೆಲ್ಲ ಬರ್ತೀವಿ, ವೇಳೆ ಬರ್ತೀವಿ, ಯೋಗ ಮಾಡ್ತೀವಿ, ಮುರಳಿ ಕೇಳ್ತೀವಿ, ಎರಡೆರಡು ಅವ್ಯಕ್ತನೂ ಕೇಳ್ತೀವಿ, ಸಾಕಾರ ಮುರಳಿನೂ ಕೇಳ್ತೀವಿ. ಎಲ್ಲ ಕೇಳಿನ ಪ್ರಾಪ್ತಿ ಏನೂ ಆಗೇ ಇಲ್ಲ ಅನ್ನೋ ಥರ ಇರ್ತದೆ ಒಳಗಡೆ ನಮಗೆ. ಅಲ್ಲೇನೂ ಏನಿರ್ತದೆ? ಅಶಾಂತಿಯಿಂದ ಆ ಕಡೆ ಈ ಕಡೆ ಹೋಗ್ತಾ ಇರ್ತೀವಿ, ದುಃಖ ಆಗ್ತದೆ. ಜೀವನದ ಲಕ್ಷ್ಯ, ಜೀವನದ ಗುರಿ ನಮಗೆ ಸ್ಪಷ್ಟ ಕಾಣಿಸ್ತಾ ಇಲ್ಲ, ದುಃಖ ಆಗ್ತಿದೆ. ಇನ್ನು ಕೆಲವರು ಪ್ರಾಣಿಗಳ ಹಾಗೆ ತಿನ್ನೋದು, ಉಡೋದು, ಮಲ್ಕೊಳ್ಳೋದು, ಅಡ್ಡಾಡೋದು, ಇದೇ ಥರ ಏನು ಮಾಡ್ತಿದ್ದಾರೆ? ಜೀವನವನ್ನು ಕಳೀತಿದ್ದಾರೆ. ಬಾಬಾ ಹೇಳ್ತಾರೆ, ಇನ್ನು ಇಷ್ಟೆಲ್ಲ ಮಾಡೋದ್ರಲ್ಲಿ ಸಂತುಷ್ಟತೆ ಎಲ್ಲಿರ್ತದೆ ಅಂತ ಕೇಳ್ತಾರೆ ಬಾಬಾ. कोई साधना करते, त्याग करते, अध्ययन करते, बंद करो, फिर भी मंजिल को प्राप्त नहीं होते. ಯಾರು ಎಷ್ಟೆಷ್ಟು ಸಾಧನ ಮಾಡ್ಲಿಕ್ಕತ್ತಾರೆ, ಎಷ್ಟೆಷ್ಟು ತ್ಯಾಗ ಮಾಡಿದ್ದಾರೆ, ಅಧ್ಯಯನ ಮಾಡ್ತಿದ್ದಾರೆ, ಎಷ್ಟೆಷ್ಟು ಪುಸ್ತಕಗಳನ್ನು ಓದಿದ್ದಾರೆ, ಏನೆಲ್ಲ ಮಾಡಿದ್ದಾರೆ, ಫಿರ್ ಭಿ ಆದರೂ ಕೂಡ ಗುರಿ ಪ್ರಾಪ್ತಿ ಆಗ್ತಿಲ್ಲ. ಪುಕಾರ್ನೆ ಚಿಲ್ಲಾನೆ ಕೆ ಹಿ ದುಃಖಕ್ಕೆ ವಶಭೂತ್. ಸಂತುಷ್ಟ ಆಗಲಿಲ್ಲ, ಇಚ್ಛೆ ಪಟ್ಟಿದ್ದು ಸಿಗಲಿಲ್ಲ ಅಂತಂದರೆ ಏನು ಮಾಡ್ತಾರೆ? ಚೀರಾಡ್ತಾರೆ, ಕರೀತಾರೆ, ದುಃಖಕ್ಕೆ ವಶಭೂತ ಆಗ್ತಾರೆ. ಈ ತರಹ ಅನೇಕ ಪ್ರಕಾರದ ಬಂಧನಗಳಿಗೆ ವಶ ಆಗಿ ದುಃಖ ಮತ್ತು ಅಶಾಂತಿಗೆ ವಶ ಆಗಿಬಿಟ್ಟಿದ್ದಾರೆ. ಅಂಥ ಆತ್ಮಾಯೇ ಅಪನೇ ಕೋ ಲಿಬರೇಟ್ ಕರ್ನಾ ಚಾಹತೆ ಹೇ. ಇಂಥ ಎಲ್ಲ ಆತ್ಮಗಳಿಗೆ ಏನಾಗ್ತಿದೆ? ಯಾವಾಗ ನಮಗೆ ಮುಕ್ತಿ ಸಿಗ್ತದೆ, ಯಾರು ನಮಗೆ ಮುಕ್ತಿ ಕೊಡ್ತಾರೆ ಅಂತ ನೋಡ್ತಿದ್ದಾರೆ. ऐसे अपने आत्मा के नाते भाइयों को दुखी देख रहे नाता ಕೇಳ್ತಾರೆ ಬಾಬಾನ. ಇಂಥ ಆತ್ಮಗಳನ್ನು ನೋಡಿ, ಆ ಎಲ್ಲ ಆತ್ಮಗಳು ಯಾರು? ನಿಮ್ಮ ಸಹೋದರರು ಹೌದಾ ಅಂತ ಕೇಳ್ತಾರೆ ಬಾಬಾ. ಇಡೀ ವಿಶ್ವಾತ್ಮರೆಲ್ಲ ಯಾರು? ನನ್ನ ಸಹೋದರಾತ್ಮಗಳು. ಅವರು ದುಃಖದಲ್ಲಿ ಇದ್ದಿದ್ದು ನೋಡಿ ನಿಮಗೆ ಕರುಣೆ ಬರೋದಿಲ್ಲೇನು? ದಿಖಾಯಿ ದೇತಾ ಹೇ, ಕಾಣಿಸ್ತಿದೆ ಏನು? ಆತ್ಮಾओं के दुखमय जीवन को कोई सहारा नहीं मिल रहा है. ಆತ್ಮಗಳಿಗೆ ದುಃಖಮಯ ಜೀವನಕ್ಕೆ ಯಾವುದೇ ಸಹಾರ ಸಿಗ್ತಿಲ್ಲ ಅವ್ರಿಗೆ. ದೇಖ್ನೆ ಆತಾ ಹೇ ವಾ ಅಪ್ನೆ ಮೇ ಬಿಜಿ ಹೋ.
ಎಲ್ಲರೂ ಎಲ್ಲಿದ್ದಾರೆ? ಯಾರೂ ಯಾರಿಗೆ ಸಾಂತ್ವನ ಹೇಳುವಂಥ ಸ್ಥಿತಿನಲ್ಲಿ ಯಾರೂ ಇಲ್ಲ. ಎಲ್ಲರೂ ತಮ್ಮ ತಮ್ಮದ್ರಲ್ಲೇ ಏನಾಗಿದ್ದಾರೆ? ಬ್ಯುಸಿ ಆಗಿಬಿಟ್ಟಿದ್ದಾರೆ. लौकिक रीति से जीवन में बचपन का समय, स्टडी का समय अपने प्रति होता है. ಸಣ್ಣ ಮಕ್ಕಳನ್ನ ಫ್ರೀ ಇಲ್ಲ ಇವತ್ತು. ಲೌಕಿಕ ಜೀವನದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಹಿತ ತಮ್ಮ ಬಾಲ್ಯವನ್ನು ಎದರಲ್ಲಿ ಬ್ಯುಸಿ ಮಾಡ್ಕೊಂಡಿದ್ದಾರೆ? ಅಭ್ಯಾಸದಲ್ಲಿ. ಅವಾಗೆಲ್ಲ ಎಲ್ಲಿ 10 ವರ್ಷ 12 ವರ್ಷದ ಮಕ್ಕಳು ಆಟ ಆಡ್ಕೋಂತ ಕಳೀತಿದ್ರು. ಅವ್ರಿಗೆ ಕೇವಲ ಅಕ್ಷರ ಜ್ಞಾನ, ಲೆಕ್ಕ ಅಷ್ಟೇ ಇರ್ತಿತ್ತು. ಅಷ್ಟು ಪರ್ಸೆಂಟೇಜ್ ಮಾಡು, ಇಷ್ಟು ಪರ್ಸೆಂಟೇಜ್ ಮಾಡು, ಹಂಗೋದು ಹಿಂಗೋದು, ಆ ಶಾಲೆ ಈ ಶಾಲೆ, ಅದು ಚಲೋ ಇದು ಚಲೋ, ಏನೇನೂ ಇಲ್ಲ, ಆರಾಮಾಗಿದ್ದು ಮಕ್ಕಳು. ಈಗ ಆ ಮಕ್ಕಳಿಗೂ ಕೂಡ ಪುರ್ಸೊತ್ತಿಲ್ಲ. ಬೆಳಗ್ಗೆ 7ರಿಂದ 2 ಗಂಟೆ ಸ್ಕೂಲು, ಮನೆಗೆ ಬಂದು ಮತ್ತು 3ರಿಂದ 5 ಟ್ಯೂಷನ್ನು, ಮತ್ತು ಸಾಯಂಕಾಲ ಬಂದ ಕೂಡಲೇ ಸ್ಕೂಲ್ ಹೋಮ್ವರ್ಕ್, ಟ್ಯೂಷನ್ ಹೋಮ್ವರ್ಕ್, ಇಷ್ಟೆಲ್ಲ ಮಾಡೋದ್ರಲ್ಲಿ ಮಕ್ಕಳು ಕೂಡ ಏನಾಗಿದ್ದಾವೆ? ಸಣ್ಣ ಮಕ್ಕಳು ಬ್ಯುಸಿ ಆಗಿದ್ದಾವೆ. स्टडी का समय अपने प्रति होता है, उसके बाद रचना के प्रति समय होता है, अर्थात दूसरों के प्रति जिम्मेवार का समय होता है. ಇದು ದೊಡ್ಡವರು ತಮ್ಮ ಮಕ್ಕಳ ಸಂಭಾಲನೆ ಮಾಡೋದ್ರಲ್ಲೇ ಏನಾಗಿದೆ? ಬ್ಯುಸಿ ಆಗಿದ್ದಾರೆ. अलौकिक जीवन में भी पहले स्वयं को परिपक्व करने का पुरुषार्थ किया, अब विश्व कल्याणकारी बन विश्व की आत्माओं के प्रति व अपने ನಿಜಿ ಪರಿವಾರಕ್ಕೆ ಪ್ರತಿ. ಅದಕ್ಕೆ ಬಾಬಾ ಹೇಳ್ತಾರೆ, ಅಲೌಕಿಕ ಜೀವನದಲ್ಲಿ ಮೊದಲು ಸ್ವಯಂ ನಾವೇನಾಗಬೇಕಾಗಿದೆ? ಪರಿಪಕ್ವ ಆಗಬೇಕಾಗಿದೆ, ಸಂಪನ್ನ ಆಗಬೇಕಾಗಿದೆ. ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು, ವಿಶ್ವ ಕಲ್ಯಾಣಕಾರಿ ಆಗಬೇಕು. ಹಾಗೆ ವಿಶ್ವಾತ್ಮರ ಪ್ರತಿಯಾಗಿ ಕೂಡ ಏನಾಗಬೇಕು? ಅವ್ರಿಗೆ ಕಲ್ಯಾಣದ ಭಾವನೆ ಇರಬೇಕು, ಕಲ್ಯಾಣ ಮಾಡಬೇಕು. ಬಾಬಾ ಹೇಳ್ತಾರೆ, ವಿಶ್ವ ಕಿ ಸರ್ವಾತ್ಮಾಯೇ ಆಪ್ಕಾ ಪರಿವಾರ ಹೇ. ಮೊದಲು ಇದನ್ನು ತಿಳ್ಕೊಬೇಕು. ನಾವೆಲ್ಲ ಏನು ಮಾಡಿ ಬೌಂಡ್ರಿ ಹಾಕ್ಕೊಂಡಿದ್ದೀವಿ. ನಮ್ಮ ಮನೆ, ನಮ್ಮ ತಂದೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಪತಿ ಇಷ್ಟೇ, ಅಥವಾ ನಮ್ಮ ಪರಿವಾರ ಅಷ್ಟೇ. ಆದರೆ ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ನಮ್ಮ ತಲೆಗೆ ಏನು ಬರಬೇಕು? ವಿಶ್ವಕಿ ಸರ್ವಾತ್ಮಾಯೇ, ವಿಶ್ವದ ಎಲ್ಲ ಆತ್ಮಗಳು ನಮ್ಮ ಪರಿವಾರ. ಕ್ಯೋಂಕಿ ಬೇಹದ್ ಕೆ ಬಾಪ್ ಕೆ ಬಚ್ಚೆ ಹೋ. ನಾವ್ಯಾರಿದ್ದೀವಿ? ಬೇಹದ್ದಿನ ತಂದೆಯ ಮಕ್ಕಳು ಅಂತಂದರೆ ನಮ್ಮ ಪರಿವಾರನೂ ಕೂಡ ಏನಿರ್ತದೆ? ಬೇಹದ್ದಿರ್ತದೆ. ತೋ ಬೇಹದ್ ಕೆ ಪರಿವಾರಕ್ಕೆ ಹೋ ತೋ ಅಪನೇ ಪರಿವಾರ ಪ್ರತಿ ರಹಮ್ ನಹಿ ಆತ. ನಿಮ್ಮ ಪರಿವಾರದ ಮೇಲೆ ನಿಮಗೆ ಕರುಣೆ ಬರೋದಿಲ್ಲ ಏನು? ತೋ ಅಭಿ ರಹಮ್ ದಿಲ್ ಬನೋ. ಹೀಗೆ ಏನಾಗ್ಬಿಡಿ? ರಹಮ್ ದಿಲ್ ಆಗಿ, ಕರುಣಾಮಯಿ ಆಗಿ, ಮಾಸ್ಟರ್ ರಚಿತಾ ಬನೋ. ಅವರೆಲ್ಲ ನನ್ನ ರಚನೆಗಳೇ. ಇಡೀ ವಿಶ್ವ ನನ್ನ ರಚನೆ ಅಂತ ಅಂದ್ಕೋಬೇಕು. ಯಾಕೆ? ನಾನು ಮಾಸ್ಟರ್ ರಚಯಿತಾ ಇದ್ದೀನಿ. ಶಿವಬಾಬಾ ರಚಯಿತ, ನಾನು ಮಾಸ್ಟರ್ ರಚಯಿತ. ಸ್ವಯಂ ಕಲ್ಯಾಣಕಾರಿ ನಹಿ, ಲೇಕಿನ್ ಸಾಥ್ ಸಾಥ್ ವಿಶ್ವ ಕಲ್ಯಾಣಕಾರಿ ಬನೋ. ನಂದಷ್ಟೇ ನಾನು ಕಲ್ಯಾಣ ಮಾಡ್ಕೊಳ್ಳೋದಲ್ಲ, ನನ್ನ ಕಲ್ಯಾಣದ ಜೊತೆಗೆ ವಿಶ್ವದ ಕಲ್ಯಾಣ ಮಾಡಬೇಕಾಗಿದೆ. अपने जमा की हुई शक्तियों व ज्ञान के खजाने को मास्टर ज्ञान सूर्य बन वृत्ति, दृष्टि और स्मृति के अर्थात शुभ भावना के श्रेष्ठ संकल्प द्वारा अपने जीवन में गुणों की धारणाओं द्वारा इन सब साधनों की किरणों द्वारा अशांति को ಮಿಠಾವು. ಇಡೀ ಜಗತ್ತಿನ ತುಂಬ ಏನಾಗಿದೆ? ಅಶಾಂತಿ ತುಂಬಿಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಹೇಳ್ತಾರೆ ಬಾಬಾ, ತಾವು ಜಮಾ ಮಾಡಿಕೊಂಡಿರ್ತಕ್ಕಂಥ ಶಕ್ತಿಗಳನ್ನು, ಜ್ಞಾನದ ಖಜಾನೆಗಳನ್ನು ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ವೃತ್ತಿ, ದೃಷ್ಟಿ ಮತ್ತು ಸ್ಮೃತಿ ಅರ್ಥಾತ್ ಶುಭ ಭಾವನೆಯಿಂದ ಶ್ರೇಷ್ಠ ಸಂಕಲ್ಪಗಳ ಮುಖಾಂತರ ತಮ್ಮ ಜೀವನದಲ್ಲಿ ಗುಣಗಳನ್ನು ಏನು ಧಾರಣೆ ಮಾಡಿಕೊಂಡಿದ್ದೀರಿ ಅದರ ಮುಖಾಂತರ ಇನ್ ಸಬ್ ಸಾಧನಕ್ಕೆ ಕಿರಣೋ, ಈ ಎಲ್ಲ ಸಾಧನಗಳ ಕಿರಣಗಳು, ವೃತ್ತಿ ಕಿರಣ, ದೃಷ್ಟಿ ಕಿರಣ, ನನ್ನ ಸ್ಮೃತಿ ಮಾಡ್ತಾ ಅದರ ಕಿರಣಗಳನ್ನು ಎಲ್ಲ ಕಡೆ ಕಳಿಸಿ ಏನು ಮಾಡಬೇಕಾಗಿದೆ? ಅಶಾಂತಿಯನ್ನು ತೆಗೆದು ಹಾಕಬೇಕಾಗಿದೆ. ಜೈಸೆ ಸೂರ್ಯ ಏಕ್ ಸ್ಥಾನ ಪರ್ ಹೋತೆ ಹುಯೇ ಭಿ. ಸೂರ್ಯ ಎಲ್ಲಿದ್ದಾನೆ? ಒಂದೇ ಕಡೆ ಇದ್ದಾನೆ. ಅವನೇನು ಎಲ್ಲ ಕಡೆ ಇರ್ತಾನೇನು? ಅವನು ಒಂದೇ ಕಡೆ ಇರ್ತಾನೆ. ಒಂದೇ ಕಡೆ ಇದ್ರೂ ಕೂಡ ಆತನ ಕಿರಣಗಳು
ಏನಾಗ್ತವೆ, ಇಡೀ ವಿಶ್ವದ ತುಂಬ ಹೋಗ್ತಾವೆ. ಇಡೀ ವಿಶ್ವದ ಕತ್ತಲೆಯನ್ನು ಏನು ಮಾಡ್ತಾನೆ, ದೂರ ಮಾಡ್ತಾನೆ. ಅಂಧಕಾರ ದೂರ ಕರ್ತಾ ಹೇ, ಅವನು ಹೇಗೆ ಕತ್ತಲೆಯನ್ನು ದೂರ ಮಾಡ್ತಾನೆ ಸೂರ್ಯ, ಹಾಗೆ ನೀವನು ಕೂಡ ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ದುಃಖಿ ಆತ್ಮಗಳ ಮೇಲೆ ಏನು ಮಾಡಬೇಕು, ದಯೆ ತೋರಿಸಿ ಅಂತ ಹೇಳ್ತಾರೆ ಬಾಬಾ. ಸ್ವಯಂ ಅವ್ರ ಸೇವಾ ದೋನೋಂಕ ಬ್ಯಾಲೆನ್ಸ್ ರಖೋ. ನಿಮ್ಮ ಪುರುಷಾರ್ಥವನ್ನು ನೀವು ಮಾಡ್ಕೊಳ್ಳಿ, ಆ ಪುರುಷಾರ್ಥದ ಜೊತೆಗೂ ಏನಿರಬೇಕು, ಸೇವಾ, ಎರಡೂ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಸ್ವಯಂ ಕೋಪಿ ನಹಿ ಭೂಲೋ, ಸೇವೆ ಮಾಡ್ತಾ 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 ನಿಮ್ಮನ್ನು ನೀವೇ ಮರೆತು ಬಿಡಬೇಡಿ. और विश्व सेवा को भी नहीं भूलो. विश्व की परिक्रमा देना कितने समय का काम है. ಇಡೀ ವಿಶ್ವವನ್ನು ಪರಿಕ್ರಮ ಮಾಡೋಕ್ಕೆ, ಇಡೀ ವಿಶ್ವವನ್ನು ತಿರುಗಾಡಿ ಬರೋಕ್ಕೆ ಎಷ್ಟು ಸಮಯ ಬೇಕು ಅಂತ ಬಾಬಾ ಕೇಳ್ತಾರೆ. जब तीनों लोकों का चक्र लगा सकते हो तो विश्व का चक्र लगाना क्या बड़ी बात है. ನಾವು ಎಷ್ಟು ಲೋಕ ತಿರುಗಾಡಿ ಬರ್ತೀವಿ, 3 ಲೋಕ. ಯಾವ್ಯಾವು? ಪರಂಧಾಮ, ಸೂಕ್ಷ್ಮವತನ, ಸಾಕಾರ ಲೋಕ. 3 ಲೋಕ ತಿರುಗಾಡೋರಿಗೆ ನಮಗೆ ಈ ವಿಶ್ವವನ್ನು ಚಕ್ಕರ್ ಹೊಡೆಯೋದು ಕಷ್ಟ ಏನು? ವಿಶ್ವ ಅಂತಂದ್ರೇನು? ಈ ಪೃಥ್ವಿ, ಇಡೀ ಪೃಥ್ವಿ ಮೇಲೆ ಚಕ್ಕರ್ ಹಾಕೋಕ್ಕೆ ನಮಗೇನು ಕಷ್ಟ ಆಗುತ್ತೇನು? ಎಷ್ಟು ಸಮಯ ಹಿಡಿತದೆ? जैसे पहले के योग्य राजाए सदा अपने राज्य का चक्कर लगाते थे. ಮೊದಲಿನ ರಾಜರು ಏನು ಮಾಡ್ತಿದ್ರು? ಇಡೀ ದಿನ ರಾಜ್ಯವನ್ನು ಆಳಿ ರಾತ್ರಿ ಏನು ಮಾಡ್ತಿದ್ರು? ತಮ್ಮ ರಾಜ್ಯದೊಳಗೆ ಏನೇನು ನಡೀತಿದೆ ಅಂಥೇಳಿ ಬೇರೆ ವೇಷ ಹಾಕ್ಕೊಂಡು ಇಡೀ ರಾಜ್ಯವನ್ನು ಅಡ್ಡಾಡಿ ಬರ್ತಿದ್ರು. ಯಹ ಸಬ್ ಕಿಸ್ಸೆ ಸೀಖೆ. ಬಾಬಾ ಹೇಳ್ತಾರೆ, ಪ್ರಜಾಕೋ ಸದಾ ಸುಖಿ ಅವ್ರು ಸಂತುಷ್ಟ ರಖ್ತೆ ಥೆ. ಯಾಕೆ ಅಡ್ಡಾಡ್ತಿದ್ರು? ನನ್ನ ದೇಶದಲ್ಲಿ, ನನ್ನ ರಾಜ್ಯದಲ್ಲಿ ಯಾವುದಾದರೂ ಪ್ರಜೆಗಳು ದುಃಖಿ ಇದ್ದಾರೇನು, ಯಾರಿಗೇನಾದರೂ ಕಷ್ಟ ಇದೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಅವ್ರು ಏನು ಮಾಡ್ತಿದ್ರು? ತಿರುಗಾಡ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ಬಾಬಾ, ಯಹ ಸಬ್ ಕಿಸ್ಸೆ ಸೀಖೆ. ಇದು ಯಾರಿಂದ ಕಲ್ತಿದ್ದಾರೆ ಅವರು? ಸಂಗಮ ಯುಗದಲ್ಲಿ ನಾವಾತ್ಮಗಳು ಏನು ಮಾಡ್ತೀವಿ? ಇಡೀ ವಿಶ್ವವನ್ನೇ ಸೈರು ಹೊಡೆದು ಬರ್ತೀವಿ. ಎಲ್ಲರಿಗೂ ಸಕಾಶ ಕೊಡ್ತೀವಲ್ಲ, ಸುಖದ ಸಕಾಶ ಕೊಡ್ತೀವಿ. ಸಬ್ ರೀತಿ ರಸಂ ಕಾ ಫೌಂಡೇಶನ್ ಸಂಗಮ್ ಸಮಯ ಹೇ. ನಾವು ಈ ಸಂಗಮ ಯುಗದಲ್ಲಿ ಅಮೃತ ವೇಳೆಯಲ್ಲಿ ಎದ್ದು ಕೂತ್ಕೊಂಡು ಇಡೀ ವಿಶ್ವಕ್ಕೆ ಏನು ಮಾಡ್ತೀವಿ? ನಾವು ಸಕಾಶ ಕೊಡ್ತೀವಿ, ಶಕ್ತಿ ಕೊಡ್ತೀವಿ. ಇದೇ ಪದ್ಧತಿ ಮುಂದೇನಾಗ್ತದೆ? ರಾಜರು ಪಾಲಿಸ್ತಾರೆ. ಅವ್ರು ಸಂಗಮ್ ನಿವಾಸಿ ಬ್ರಾಹ್ಮಣ ಹೇ. ಸಂಗಮ್ ನಿವಾಸಿ ಯಾರು? ಬ್ರಾಹ್ಮಣರು. इसलिए ही अब तक भी कोई रस्म करने के लिए ಬ್ರಾಹ್ಮಣೋं को ही बुलाया जाता है. ಅದಕ್ಕೆ ಬಾಬಾ ಹೇಳ್ತಾರೆ, ಆದ್ದರಿಂದ ಈಗಲೂ ಕೂಡ ಇನ್ನು ಏನಾದರೂ ಪದ್ಧತಿ, ಪೂಜೆ ಇದೆಲ್ಲ ಮಾಡಬೇಕು ಅಂತಂದರೆ ಯಾರನ್ನು ಕರೆಸ್ತಾರೆ? ಬ್ರಾಹ್ಮಣರನ್ನೇ ಕರೆಸ್ತಾರೆ. ತೋ ಆಪ್ ಲೋಗೋ ಸೆ ರಾಜಾಯ ರಸಂ ಸೀಖೆ ಹೇ. ನೋಡ್ರಿ, ಬಾಬಾ ಹೇಳ್ತಾರೆ, ನಿಮ್ಮಿಂದ ರಾಜರು ಕೂಡ ಪದ್ಧತಿಯನ್ನು ಕಲ್ತಿದ್ದಾರೆ. ಆಪ್ ಸಿಖಲಾನೆ ವಾಲೆ ಸ್ವಯಂ ತೋ ಅವಶ್ಯ ಕರ್ ಸಕ್ತೆ ಹೋ. ನೀವಂತೂ ಕಲಿಸುವಂಥವ್ರು, ನೀವು ಸ್ವತಃ ಇದನ್ನೆಲ್ಲ ಮಾಡಬೇಕಾಗ್ತದೆ. ಇಸ್ಲಿಯೇ ತುಮ್ ಮಾಸ್ಟರ್ ರಚಿತಾ ಬನ್ ವಿಶ್ವಕ್ಕೆ ರೇಖ್ ದೇಖ್ ಕರೋ. ಈಗ ನೀವೇನಾಗಬೇಕು? ವಿಶ್ವದ ರಚಿತಾ ನೀವು. ಶಿವಬಾಬಾ ಹೌದು, ಆದರೆ ಶಿವಬಾಬನ ಮಕ್ಕಳು ನಾವು ಕೂಡ ಏನಾಗಿದ್ದೀವಿ? ಮಾಸ್ಟರ್ ರಚಿತ ಆಗಿದ್ದೀವಿ. ಅದಕ್ಕೆ ಇಡೀ ವಿಶ್ವವನ್ನು ದೇಖ್ಭಾಲ್ ಯಾರು ಮಾಡಬೇಕಾಗಿದೆ? ನೀವೇ ಮಾಡಬೇಕು. ಇಡೀ ವಿಶ್ವವನ್ನು ನೋಡ್ಕೊಳ್ಬೇಕು, ಅದ್ರ ಜವಾಬ್ದಾರಿಯನ್ನು ತಗೊಳ್ಬೇಕು. ಸಮझा ಕ್ಯಾ ಕರ್ನಾ ಹೇ? ತಿಳಿತಾ ಏನು ಮಾಡಬೇಕು? ಅಭಿ ಬಚ್ಪನ್ ಕೆ ಅಲ್ಬೇಲೆಪನ್ ಕೋ ಛೋಡೋ. ಸಣ್ಣ ಮಕ್ಕಳ ಥರ ಮಾಡೋಕ್ಕೆ ಹೋಗಬೇಡಿ, ಜವಾಬ್ದಾರಿ ತಗೊಳ್ಳಿ ಅಂತಾರೆ ಬಾಬಾ. ತಗೊಂಡಿದ್ದೀವ ಜವಾಬ್ದಾರಿ? ಏನು ಜವಾಬ್ದಾರಿ ತಗೊಂಡಿದ್ದೀವಿ? ವಿಶ್ವವನ್ನೇ ಕಲ್ಯಾಣ ಮಾಡ್ತಕ್ಕಂಥ ಜವಾಬ್ದಾರಿ ತಗೊಂಡಿದ್ದೀವ. ಜವಾಬ್ದಾರಿ ತಗೊಂಡಿದ್ದೀವಿ ಅಂತಂದರೆ ಅದರ ಪ್ರಕಾರ ನಾವು ನಡಿಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಸಮಯ और ಶಕ್ತಿयों को ಸೇವಾ ಮೇ ಸಫಲ್ ಕರೋ. ಸಮಯ ಮತ್ತು ನಿಮ್ಮ ಶಕ್ತಿಗಳನ್ನು ಎಲ್ಲಿ ಸಫಲ ಮಾಡಬೇಕು? ಸೇವೆಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಸದಾ ಸರ್ವ ಖಜಾನೋं को ಸಫಲ್ ಕರ್ನೆ ವಾಲೆ. ಯಾವಾಗಲೂ ನೀವು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಖಜಾನೆಗಳನ್ನು ಸಫಲ್ ಮಾಡುವಂತಹ
ಸ್ವಯಂ ಮತ್ತು ವಿಶ್ವ ಪ್ರತಿ ಕಾ ಬ್ಯಾಲೆನ್ಸ್ ರಖನೆ ವಾಲೆ. ಸ್ವಯಂ ಮತ್ತು ವಿಶ್ವದ ಪ್ರತಿಯಾಗಿ ಬ್ಯಾಲೆನ್ಸ್ ಮಾಡುವಂಥ ಆತ್ಮಗಳು ನೀವು. ಹೇಳ್ತಾರೆ ಬಾಬಾ, ಸದಾ ಸರ್ವ ಪ್ರತಿ ಸಹಯೋಗಿ ಭಾವನಾ ಅವ್ರ ಕಾಮನಾ ರಖನೆ ವಾಲೆ. ಯಾವಾಗಲೂ ಎಲ್ಲರ ಪ್ರತಿಯಾಗಿ ಏನಿರಬೇಕು? ಸಹಯೋಗದ ಭಾವನೆ, ಕಾಮನೆ ಇಟ್ಕೊಳ್ಬೇಕು. ऐसे श्रेष्ठ आत्माओं को बाप दादा का याद प्यार और नमस्ते. नमस्ते बाबा, नमस्ते.